ಮುಷ್ಕರ ಅನ್ನೋದಕ್ಕಿಂತ ಒಂದು ಅದೇ ಮೇಳದಲ್ಲ, ಒಂದು ಒಂದು ರ್ಯಾಲಿ, ಅದಕ್ಕೂ ಲೇಟ್ ಆಯ್ತಾ, ಜಿಲ್ಲೆ ಒಳಗೆ ಒಂದೊಂದು ರ್ಯಾಲಿ, ಆ ಥರ ನಮ್ಗೆ ಕಂಟಿನ್ಯೂಸ್ ಆಗಿರ್ತದೆ. ಯಾಕೆಂದರೆ ಇದಿಷ್ಟು ಸುಲಭನಾಗಿ ಆಗಲ್ಲ ಇದು. ಅದೆಲ್ಲಿಂದ ಹೋಗುತ್ತೋ ನಾವು ಅದರಿಂದನೇ ಬಿದ್ದು ಹೋಗ್ತಾ ಇರ್ತೀವಿ. ಒಟ್ಟು ಎರಡು ಆಗಬೇಕು, ಒಂದು ಮಧ್ಯೆ ಆಗಬೇಕು, ಇಲ್ಲ ಅಂದರೆ ನಮಗೆ ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆದರೂ ಆಗಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಆಯಿತು ಅಂತಂದರೆ ನಮ್ಗೆ ಇವತ್ತು 57,000 ಬರುತ್ತೆ. ಒಂದು ವೇಳೆ ಅದು ಆಗಿಲ್ಲವಾ, ನಮಗೆ ತಿಂಗಳಿಗೆ ಇಷ್ಟಂತ ಕೊಟ್ಬಿಡಿ. ಈ ಫೈಲ್ಗಳು ನೀವೇನ ಮಾಡಿಸ್ಕೊಳ್ರಿ, ಡೈರಿಗನ ಮಾಡಿಸ್ಕೊಳ್ರಿ, ಏನನ್ನ ಮಾಡಿಸ್ಕೊಳ್ರಿ. ಬೆಳಗ್ಗೆ ನೀವು ಎಷ್ಟೊತ್ತಿಗೆ ಹೇಳ್ತೀರ, ಗೌರ್ಮೆಂಟ್ ಅವ್ರಿಗೆ ಹೆಂಗೆ ಕೊಡ್ತೀರೋ ಕೊಡ್ರಿ, ನಾವು ಅದೇ ಥರ ಮಾಡ್ತೀವಿ. ನಮಗೊಂದು ಅಟ್ಲೀಸ್ಟ್ ಕನಿಷ್ಠ ವೇತನ ಆದರೂ ಫಿಕ್ಸ್ ಮಾಡಿಕೊಡಿ ಅನ್ನೋ ಮಟ್ಟಕ್ಕೆ ನಾವು ಇವಾಗ ರೆಡಿಯಾಗಿದ್ದೀವಿ. ಅದು ಬಿಟ್ಟು ನಮ್ಮ ತಲೆಯಲ್ಲಿ ಏನೂ ಬೇರೆ ಇಲ್ಲ. ಈ ವಿಚಾರನ ಯಾವ ಮಟ್ಟಕ್ಕೆ ಅವ್ರು ಅರ್ಥ ಮಾಡ್ಕೊಂತಾರೋ, ಯಾವ ಮಟ್ಟಕ್ಕೆ ಇದನ್ನ ಕಾರ್ಯರೂಪಕ್ಕೆ ತರ್ತಾರೋ ಗೊತ್ತಿಲ್ಲ. ಒಟ್ಟು ನಮ್ಮ ಅಜೆಂಡಾ ಅಂತೂ ಚೇಂಜ್ ಆಗಲ್ಲ. ಇದಕ್ಕೆ ನೀವೆಲ್ಲರೂ ಎಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ಸಪೋರ್ಟ್ಗೆ ನಾವು ಓಡಾಡಕ್ಕೆ ರೆಡಿ ಇದ್ದೀವಿ. ಇದಲ್ಲದೆ ಸ್ನೇಹಿತರೆ, ನಾವು ಇನ್ನೊಂದು ನಿಮಗೆ ಕೆಲಸ ಕೊಡೋದೇನಂತಂದರೆ, ಸೋಮವಾರ ನಾವು ನೋಡ್ತೀವಿ, ಸೋಮವಾರ ಮಂಗಳವಾರದಷ್ಟಕ್ಕೆ 2 ದಿವಸದಲ್ಲಿ ನೋಡ್ತೀವಿ ಏನು ಆ ಕಡೆಯಿಂದ ಯಾವ ಥರ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ. ಆ ರೆಸ್ಪಾನ್ಸ್ ಏನೆಲ್ಲ ಡಿಫ್ರೆನ್ಸ್ ಆಯಿತು ಅಂದರೆ, ನೆಕ್ಸ್ಟು ನಾವು ಮೀಡಿಯಾ ಮುಂದೆ ಬಂದು ನಮ್ಮ ಅಹವಾಲುಗಳನ್ನೆಲ್ಲ ಹೇಳ್ಕೊಂತೀವಿ, ಪ್ರಚಾರ ಮಾಡೋದಕ್ಕೆ ರೆಡಿ ಮಾಡ್ತೀವಿ. ಅದಾದಮೇಲೆ ಮುಷ್ಕರನ ಬೇರೆ ದಿಕ್ಕಲ್ಲಿ ತಗೊಂಡೋಗೋ ಥರ ಇರುತ್ತೆ. ಇದಾದ ಮೇಲೆ ನೆಕ್ಸ್ಟು ಏನು ವಿಭಾಗವಾರು 4 ವಿಭಾಗ ಇದೆ, ಬೆಳಗಾವಿ, ಮೈಸೂರು, ಗುಲ್ಬರ್ಗ, ಬೆಂಗಳೂರು ಅಂತ. ಮೊದಲನೇದಾಗಿ ಬೆಳಗಾಮಲ್ಲಿ ಒಂದು ಸಭೆ ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕೆ ಬೆಳಗಾವಿ ಹುಡುಗರು ಏನು ನೀವು ವ್ಯವಸ್ಥೆ, ನೀವು ಏನು ರೂಪುರೇಷೆ ಮಾಡಿ ನಮಗೆ ನೀಲಿ ನಕ್ಷೆ ಕೊಡ್ತೀರೋ ಆ ಬೇಸ್ ಮೇಲೆ ನಮ್ಮ ರಾಜ್ಯ ಸಂಘ ನಿರ್ಧಾರ ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧೀಶಗಳಿಗೆ ತಿಳಿಸ್ಕೊಡ್ತೀವಿ. ಅದಾದಮೇಲೆ ಮೈಸೂರು, ಅದಾದಮೇಲೆ ಗುಲ್ಬರ್ಗ, ಅದಾದಮೇಲೆ ಬೆಂಗಳೂರಲ್ಲಿ ಎಲ್ಲರೂ ಸೇರಿ ಒಂದ್ಸರಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ನಮ್ಮ ರಾಜ್ಯ ಸಂಘದ ನೀಲಿ ನಕ್ಷೆ. ಈ ಮಧ್ಯೆ ನಾವು ಏನು ಜಿಲ್ಲಾವಾರು ವಿಭಾಗವಾರು ನಾವು ಮಾಡ್ತಾ ಇರ್ತೀವಿ. ಅವತ್ತು ಜಿಲ್ಲಾಧ್ಯಕ್ಷಗಳು ಆಯಾ ತಾಲೂಕು, ಆಯಾ ಜಿಲ್ಲೆಯ MLAಗಳು ಅಥವಾ ನಿಮಗೇನು ರಾಜಕೀಯಕ್ಕೆ ಸಂಬಂಧಪಟ್ಟಾಗ ಯಾರು ಇರ್ತಾರೆ ನಿಮಗೆ ಬೆಂಬಲವಾಗಿ ಅವ್ರನ್ನ ಸಂಪರ್ಕ ಮಾಡಿ ನಮ್ಮ ಕಷ್ಟಗಳನ್ನ ನೀವು ತಿಳಿಸ್ಕೊಡ್ಬೇಕಾಗತ್ತೆ, ಅಥವಾ ಸರ್ಕಾರಕ್ಕೆ ಮುಟ್ಟೋ ಥರ ಹೇಳ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಒಂದೇ ದಾರಿಯಲ್ಲಿ ಹೋದರೆ ಇದು ಅಷ್ಟು ಸುಲಭ ಇಲ್ಲ, ಕಠಿಣ ಆಗಿದೆ, ಇದು ಸ್ವಲ್ಪ ಹಾರ್ಡಾಗಿದೆ. ಆದರೆ ಅಷ್ಟೇ ಸರಳವಾಗೂ ಇದೆ. ಇದೇನಂತ ದೊಡ್ಡ ವಿಚಾರನೂ ಅಲ್ಲ. ನಾನು ಹೇಳ್ತಾ ಇರೋದು ಏನೋ ದೊಡ್ಡದಿಲ್ಲ, 5-6 ಸಾವಿರ ಕೆಲಸ ಕೂಡ ದೊಡ್ಡ ವಿಷಯನೇ ಅಲ್ಲ. ಮನ್ಸು ಮಾಡಿದ್ರೆ ನಾವು ಅದಕ್ಕೆ ಬೇರೆ ದಾರಿಯಲ್ಲೇ ತಂದುಬಿಡ್ತೀವಿ. ಇವತ್ತು ನಮ್ಮ ಜನ ಲಕ್ಷಗಟ್ಟಲೆ ಸ್ಯಾಲ್ರಿ ತಗೊಳ್ಳುವಂಥ ಅನುಭವ ಇದೆ. ಆದರೆ ನಾವು 5-6 ಸಾವಿರ ಕೇಳ್ತಾರ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ಇವತ್ತು ಏನು ನಾರ್ಮಲ್ ಆಗಿ ನಾವು ಹೋಗ್ತಾ ಇದೀವೋ ಅದೇ ಥರ ಹೋಗ್ತಾ ಇದೀವಿ. ಯಾವುದೇ ಸಾರ್ವಜನಿಕರಿಗೂ ತೊಂದರೆ ಕೊಡ್ತಾ ಇಲ್ಲ. ನಮ್ಮದು ಅಜೆಂಡಾ ಒಂದೇ, ನಮ್ಮ ಶಾಂತಿಯುತ ಹೋರಾಟ. ಆ ಶಾಂತಿಯುತ ಹೋರಾಟದಲ್ಲಿ ಕಠಿಣವಾಗೂ ಇರ್ತದೆ, ನಿಸ್ವಾರ್ಥವಾಗೂ ಇರ್ತದೆ. ಎಲ್ಲರಿಗೂ ಒಳ್ಳೇದಾಗಕ್ಕೆ ನಾವು ನಮ್ಮ ಸ್ವಾಭಿಮಾನವಾಗಿ ಬದುಕಕ್ಕೋಸ್ಕರ ಮುಷ್ಕರ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡೋಣ ಅಂತ ಹೇಳಿ ಇಷ್ಟು ಎಲ್ಲ ಅವಕಾಶ ಮಾಡಿಕೊಟ್ಟ, ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದು ನಿಮ್ಮ ವಿಚಾರಗಳನ್ನು ತಿಳಿಸಿ ಮುಂದೆ